ನಮಸ್ಕಾರ ಪ್ರಿಯ ಮಿತ್ರರೇ. ಭಾರತದ ವಾಸ್ತುಶಿಲ್ಪ ಶೈಲಿಯಲ್ಲಿ ಹಲವಾರು ದೇವಾಲಯಗಳನ್ನು ನೋಡಿದಾಗ ಅದರಲ್ಲಿ ಹಲವಾರು ವೈಜ್ಞಾನಿಕ ವಿಸ್ಮಯಕಾರಿ ಘಟನೆಗಳು ತುಂಬಿ ಹೋಗಿರುವುದು ನಮಗೆ ಕಂಡುಬರುತ್ತವೆ. ಪ್ರಿಯ ಮಿತ್ರರೇ, ನಿಮಗೆಲ್ಲರಿಗೂ ಭಾರತದ ಅತ್ಯಂತ ಎತ್ತರವಾದ ದೇವಾಲಯ ಯಾವುದು ಎಂದರೆ ತಕ್ಷಣಕ್ಕೆ ನೆನಪಿಗೆ ಬರುವುದು ತಾಂಜಾವೂರಿನ ಬೃಹದೀಶ್ವರ ದೇವಾಲಯ. ಆದರೆ ಅದಕ್ಕಿಂತಲೂ ಎತ್ತರವಾದ ದೇವಾಲಯ ಭಾರತದಲ್ಲಿ ಇತ್ತು ಎಂದರೆ ನಂಬಲು ಸಾಧ್ಯವೇ? ಹೌದು ಪ್ರಿಯ ಮಿತ್ರರೇ, ಈ ಮೊದಲು ತಾಂಜಾವೂರಿನ ಬೃಹದೀಶ್ವರ ದೇವಾಲಯಕ್ಕಿಂತ ಎತ್ತರವಾದ ದೇವಾಲಯ ಭಾರತದಲ್ಲಿ ಕೋನಾರ್ಕ್ ದೇವಾಲಯವಾಗಿತ್ತು. ಆದರೆ ಈಗ ಅದಕ್ಕೆ ಏನಾಗಿದೆ, ಹೇಗಾಯಿತು ಎಂಬುದರ ವಿಚಾರವನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಯುತ್ತಾ ಹೋಗ್ತೀವಿ. ಪ್ರಿಯ ಮಿತ್ರರೇ, ಈ ದೇವಾಲಯ ಕಂಡುಬರುವುದು ಪ್ರಸ್ತುತ ಒಡಿಶಾ ರಾಜ್ಯದ ಪುರಿಯ ಹತ್ತಿರತಕ್ಕಂಥ ಚಂದ್ರಭಾಗ ನದಿಯ ದಡದ ಮೇಲೆ ಈ ದೇವಾಲಯವನ್ನು ಕಟ್ಟಿಸಲಾಗಿದೆ. ಅದರಲ್ಲಿ ಉತ್ತರ ಗಂಗಾಧರ ಪ್ರಸಿದ್ಧ ದೊರೆಯಾದಂತಹ 1ನೇ ನರಸಿಂಹದೇವನು ಈ ದೇವಾಲಯವನ್ನು ಕಟ್ಟಿಸಿದನು 1250ರ ಆಸುಪಾಸಿನಲ್ಲಿ ಕಟ್ಟಿಸಿದ್ದನೆಂದು ಕಂಡುಬರುತ್ತದೆ. ಈ ದೇವಾಲಯವನ್ನು ನೋಡಲು ವೇದ ತಂತ್ರಗಳಲ್ಲಿ ಉಲ್ಲೇಖಿಸಿರುವಂತೆ ಸೂರ್ಯದೇವನು 7 ಅಶ್ವಗಳ ರಥವನ್ನೇರಿ ಬರುವಂತೆ ಈ ದೇವಾಲಯವನ್ನು ಕಟ್ಟಲಾಗಿದೆ. 7 ಕುದುರೆಗಳಿಂದ ಎಳೆಯಲ್ಪಡುವಂತೆ ಈ ದೇವಾಲಯವು ತೋರಿಸುತ್ತದೆ. ಈ ದೇವಾಲಯವು ಅಂದಿನ ಕಾಲದಿದ್ದಂತಹ ವೈಜ್ಞಾನಿಕ, ತಾಂತ್ರಿಕ, ಭೂಗೋಳದ, ಖಗೋಳದ, ಕಾಲಗಣನಾಶಾಸ್ತ್ರದ ಅವರ ಜ್ಞಾನದ ಕೈಗನ್ನಡಿ ಎಂಬಂತೆ ಕೆತ್ತಲಾಗಿದೆ. 7 ಅಶ್ವಗಳಿಂದ ಎಳೆಯುವ ಈ ರಥವು ವಾಸ್ತುಶಿಲ್ಪ ಶೈಲಿಯು ಒಂದೊಂದು ಚಿಹ್ನೆಯನ್ನು ಪ್ರತಿನಿಧಿಸುತ್ತವೆ. ಉದಾಹರಣೆಯಾಗಿ ಈ 7 ಅಶ್ವಗಳು ವಾರದ 7 ದಿನಗಳನ್ನು ಪ್ರತಿನಿಧಿಸುತ್ತವೆ. ಹಾಗೆ ಸೂರ್ಯನ ಬಿಳಿಯ ಬೆಳಕಿನಿಂದ ಹೇಗೂ 7 ಬಣ್ಣದ ಕಾಮನಬಿಲ್ಲು ಉಂಟಾಗುತ್ತದೆಯೋ ಅದರ ಪ್ರತೀಕವಾಗಿ ಈ ಕುದುರೆಗಳನ್ನು ಕೆತ್ತಲಾಗಿದೆ. ಇನ್ನು ಈ ರಥಕ್ಕೆ 2 ಬದಿಗಳಲ್ಲಿ 12 ಜೊತೆ ಚಕ್ರಗಳಿದ್ದು ಈ ಚಕ್ರಗಳು ಅಂದಿನ ಖಗೋಳದ ಜ್ಞಾನವನ್ನು, ಕಾಲಗಣನಾಶಾಸ್ತ್ರದ ಜ್ಞಾನವನ್ನು ತಿಳಿಸುತ್ತವೆ. ಪ್ರತಿಯೊಂದು ಚಕ್ರದಲ್ಲಿ 8 ಮುಳ್ಳುಗಳಿದ್ದು ಈ 8 ಮುಳ್ಳುಗಳ ನಡುವೆ ಸ್ಪಷ್ಟವಾದಂಥ 3 ಗಂಟೆಯ ನಿಮಿಷದ ಅಂತರವನ್ನು ತೋರುವಂತೆ ಕೆತ್ತಲಾಗಿದೆ. ಇನ್ನು ಈ ದೇವಾಲಯದ ಮತ್ತೊಂದು ವಿಶೇಷವೇನೆಂದರೆ ಸೂರ್ಯೋದಯದ ಮೊದಲ ಕಿರಣವೇ ಈ ದೇವಾಲಯದ ಗರ್ಭಗುಡಿಯ ಒಳಗೆ ಇನ್ನು ಅಂದಿಗೆ ಹೇಳುವಂತೆ ಈ ದೇವಾಲಯದ ಮೂರ್ತಿ ಗಾಳಿಯಲ್ಲಿ ತೇಲುತ್ತಿತ್ತು ಎಂದು ನಂಬಲಾಗುತ್ತದೆ. ಅಯಸ್ಕಾಂತೀಯ ಗುಣವನ್ನು ಬಳಸಿಕೊಂಡು ಗರ್ಭಗುಡಿಯ ಮೇಲ್ಭಾಗದಲ್ಲಿ ಸರಿಸುಮಾರು 52 ಟನ್ ತೂಗುವ ಅಯಸ್ಕಾಂತದ ಕಲ್ಲನ್ನು ಇರಿಸಲಾಗಿತ್ತು. ಈ ದೇವಾಲಯದ ಮೂರ್ತಿಯನ್ನು ಲೋಡ್ಸ್ಟೋನ್ ಎಂಬ ಕಲ್ಲಿನಿಂದ ಕೆತ್ತಲಾಗಿತ್ತು. ಅದರ ಒಂದು ಪ್ರತೀಕವಾಗಿ ಅಯಸ್ಕಾಂತದ ಗುಣದಿಂದ ಈ ಒಂದು ಲಿಂಗವು ಗಾಳಿಯಲ್ಲಿ ತೇಲುತ್ತಿತ್ತು ಎಂದು ಹೇಳಲಾಗುತ್ತದೆ. ಆದರೆ ಇಂದಿಗೆ ಈ ದೇವಾಲಯವು ನಶಿಸಿ ಹೋಗಿದ್ದರ ಬಗ್ಗೆ, 52 ಟನ್ ತೂಗುವ ಅಯಸ್ಕಾಂತದ ಕಲ್ಲು ಮರೆಯಾದರ ಬಗ್ಗೆ ಹಾಗೂ ಗರ್ಭಗುಡಿಯಿರತಕ್ಕಂಥ ಲಿಂಗವು ಮರೆಯಾದರ ಬಗ್ಗೆ ಹಲವಾರು ಥಿಯರಿಗಳು ಹುಟ್ಟಿಕೊಂಡಿವೆ. ಅದರಲ್ಲಿ ಒಂದು ಥಿಯರಿ ಹೇಳುವುದೇನೆಂದರೆ ಈ ದೇವಾಲಯವು ಸಮುದ್ರಕ್ಕೆ ತೀರ ಹತ್ತಿರವೆಂಬಂತೆ ನಿರ್ಮಾಣ ಮಾಡಲಾಗಿತ್ತು. ಈ ದೇವಾಲಯದ ಶಿಖರವು ಅತ್ಯಂತ ಎತ್ತರವಾಗಿದ್ದರಿಂದ ಹಾಗೂ ದೇವಾಲಯದ ಮೇಲೆ ಬೃಹತ್ಗಾತ್ರದ ಅಯಸ್ಕಾಂತದ ಕಲ್ಲನ್ನು ಇರಿಸಲಾಗಿದ್ದರಿಂದ ಅಲ್ಲಿ ಸಂಚರಿಸುವ ನಾವಿಕರಿಗೆ ತನ್ನ ಹಡಗುಗಳು ಸರಿಯಾದ ದಿಕ್ಕನ್ನು ತೋರಿಸದೇ ಇದ್ದರಿಂದ ಕುಪಿತಗೊಂಡಂಥ ಅವರು ಈ ದೇವಾಲಯದ ಮೇಲೆ ದಾಳಿ ಮಾಡಿರಬಹುದೆಂದು ಹಾಗೂ ಆ ಕಲ್ಲನ್ನು ಹಾಗೂ ಲಿಂಗವನ್ನು ಒತ್ತೆದಿರಬಹುದೆಂದು ಹೇಳಲಾಗುತ್ತದೆ. ಬಹು ಇತಿಹಾಸಕರು ಇದನ್ನು ಒಪ್ಪದೆ ಹಲವಾರು ವಿದೇಶಿಗಳ ದಾಳಿಗೆ ಒಳಗಾಗಿರ್ತಕ್ಕಂಥ ಈ ದೇವಾಲಯವು ಅವರಿಂದಲೇ ಭಗ್ನಗೊಂಡಿರಬಹುದು ಎಂದು ಹೇಳಲಾಗುತ್ತದೆ. ಈಗ ನೀವು ನೋಡುತ್ತಿರುವ ದೇವಾಲಯದ ಮೊದಲು ಇದು ಕೇವಲ ಗರ್ಭಗುಡಿಯಾಗಿದೆ. ಈ ಮೊದಲು ಇದು 3 ಮಂಟಪಗಳಿಂದ ಕೂಡಿತ್ತು. ಅದು ಅತ್ಯಂತ ಎತ್ತರವಾದ ವಿಮಾನವನ್ನು ಹೊಂದಿತ್ತು ಎಂದು ಹೇಳಲಾಗುತ್ತದೆ. ಇದರ ನಿರ್ಮಾಣದ ಬಗ್ಗೆ ನಾವು ಈ ಮೊದಲೇ ಹೇಳಿರುವಂತೆ 1ನೇ ನರಸಿಂಹದೇವನು ಅಂದಿನ ಕಾಲದ ಶ್ರೇಷ್ಠ ಶಿಲ್ಪಿಯಾಗಿದ್ದ ವಿಶು ಮಹಾರಾಣಿಗೆ ಒಪ್ಪಿಸಿದನು. ಸರಿಸುಮಾರು 1200 ಸೇವಕರನ್ನು ಹಾಗೂ 12 ವರ್ಷಗಳ ಕಾಲಾವಧಿಯನ್ನು ನೀಡಿದರೂ ಕೂಡ ಈ ದೇವಾಲಯವನ್ನು ಪೂರ್ಣಗೊಳಿಸಲು ಸಾಧ್ಯವಾಗದೆ ತನ್ನ ಮಗನಾದಂತಹ ವಿಶು ಮಹಾರಾಣನ ಮಗನಾದಂತಹ ಧರ್ಮಪಾದನು ಬಂದು ಇದನ್ನು ಪೂರ್ಣಗೊಳಿಸಿದನು ಹಾಗೂ ಶಿಖರದ ಮೇಲಿಂದ ನೆಗೆದು ಪ್ರಾಣ ಬಿಟ್ಟನು ಎಂಬ ಹಲವಾರು ಜಾನಪದ ಕಥೆಗಳು ಇಂದಿಗೆ ಒಡಿಶಾ ರಾಜ್ಯದಲ್ಲಿ ಜನಮನವಾಗಿ ಉಳಿದಿವೆ. ಹಲವಾರು ಕಾಲ ಭವ್ಯವಾಗಿ ಮೆರೆದಿದ್ದಂಥ ಈ ದೇವಾಲಯದ ಆಸುಪಾಸಿನಲ್ಲಿ ಹಲವಾರು ವ್ಯಾಪಾರಗಳು, ವಹಿವಾಟುಗಳು ನಡೆಯುತ್ತಿದ್ದವು ಹಾಗೂ ಇಲ್ಲಿ ಹಲವಾರು ಸಾವಿರಾರು ಜನಗಳು ವಾಸ ಮಾಡುತ್ತಿದ್ದರೆಂದು ಹೇಳಲಾಗುತ್ತದೆ. ಕಾಲಕ್ರಮೇಣ ಈ ದೇವಾಲಯ ನಶಿಸಿ ಹೋದರ ಬಗ್ಗೆ ಹಾಗೂ ಇಲ್ಲಿಂದ ನಶಿಸಿ ಹೋದರ ತರುವಾಯ
ಇಲ್ಲಿ ಯಾರೊಬ್ಬರು ವಾಸಿಸದೆ ಜನನಿಬಿಡ ಪ್ರದೇಶವಾಗಿ ಕಾಡಾಗಿ ಬೆಳೆಯಿತೆಂದು ಹೇಳಲಾಗುತ್ತದೆ. 19ನೇ ಶತಮಾನದ ಆದಿ ಭಾಗದಲ್ಲಿ ಅಂದರೆ 1903ರಲ್ಲಿ ಜಾನ್ ಮಡ್ಬರ್ನ್ ಎಂಬ ಬ್ರಿಟಿಷ್ ಅಧಿಕಾರಿಯು ಇಲ್ಲಿಗೆ ಬಂದು ಇದರ ವಾಸ್ತುಶಿಲ್ಪ ಶೈಲಿಯನ್ನು ಗಮನಿಸಿ ಇದನ್ನು ದೀರ್ಘಕಾಲಿಕವಾಗಿ ಉಳಿಸಬೇಕು ಅಥವಾ ಅಲ್ಲೇನೋ ವಿಸ್ಮಯ ಕಂಡನು ಅರಿಯದೆ ಈ ಒಂದು ದೇವಾಲಯದ 4 ಬಾಗಿಲುಗಳನ್ನು ಮುಚ್ಚಿಸಿ ಅದರೊಳಗೆ ಉಸಿರನ್ನು ತುಂಬಿಸಿ ಈ ದೇವರನ್ನು ಅಂದಿಗೆ ಮುಚ್ಚಲಾಗಿತ್ತು. ಇಂದಿಗೆ ಸರಿಸುಮಾರು 123 ವರ್ಷಗಳು ಕಳೆದರೂ ಕೂಡ ಈ ದೇವಾಲಯದ ಬಾಗಿಲನ್ನು ಇಂದಿಗೂ ಕೂಡ ತೆರೆಯದೆ ಉಳಿಯುವುದು ಅತ್ಯಂತ ಆಶ್ಚರ್ಯಕರವಾದ ಸಂಗತಿಯಾಗಿದೆ. ವದಂತಿಗಳು ಏನೇ ಇರಲಿ, ಈ ದೇವಾಲಯದ ವಾಸ್ತುಶಿಲ್ಪ ಶೈಲಿಯನ್ನು ದೀರ್ಘಕಾಲಿಕವಾಗಿ ಉಳಿಸಬೇಕೆಂಬ ದೃಷ್ಟಿಯಿಂದ ಇದನ್ನು 1984ರಲ್ಲಿ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿಸಲಾಗಿದೆ. ಇದರ ವಾಸ್ತುಶಿಲ್ಪ ಶೈಲಿಯ ಕಲೆಯನ್ನು ಹಾಗೂ ಇದರ ಮನಮೋಹಕತೆಯನ್ನು ಇಂದಿಗೂ ಕೂಡ ನಾವು ಕಾಣಬಹುದಾಗಿದೆ. ವೀಕ್ಷಕರೇ, ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತದೆ ಮರೆಯಬೇಡಿ. ಧನ್ಯವಾದ.